ಮಾಜಿ ನಗರಸಭಾ ಸದಸ್ಯರಲ್ಲಿ ಹಾಗೂ ಪಟ್ಟಣದ ನಮ್ಮ ನಗರ ಎಲ್ಲ ಸಾರ್ವಜನಿಕರಲ್ಲಿ ಕೂಡ ಶಾಸಕರಾಗಿ ಮತ್ತು ತಾಲೂಕು ಆಡಳಿತವಾಗಿ ತಮ್ಮಲ್ಲಿ ಕೇಳ್ತುಕೊಳ್ಳೋದಿಷ್ಟೇ. ನೆನ್ನೆ ತಾನೇ ಒಂದು ದಿಢೀರಂಥ ಸರ್ಕಾರದಿಂದ ನನ್ನ ಡೆಪ್ಟಿ ಚೀಫ್ ಮಿನಿಸ್ಟರ್ ಮುಳಬಾಗಿಲಿಗೆ ಬರಗಾಲ ಪರಿಸ್ಥಿತಿಗೆ ನಾನು ಕರೆಸಿದ್ದೆ. ನೆನ್ನೆ ಬಂದಿದ್ದರು. ನನ್ನ ಸುದೀರ್ಘವಾಗಿ ನಮ್ಮಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಪ್ರಸ್ತಾವನೆಯನ್ನು ನಾನು ಸರ್ಕಾರಕ್ಕೆ ರಾತ್ರಿ ಸಲ್ಲಿಸಿದ್ದೀನಿ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಅಧಿಕಾರಿ ಜೊತೆ ಮೀಟಿಂಗ್ ಮಾಡಿ ಏನು ಮಾಡ್ಬೋದು ಅಂತ ಮಾಡ್ತಾಯಿದ್ದೀನಿ. ಸುಮಾರು 12 ವಾರ್ಡಲ್ಲಿ ನೀರಿನ ಸಮಸ್ಯೆ ಇಲ್ಲ. 19 ವಾರ್ಡಲ್ಲಿ ನೀರಿನ ಸಮಸ್ಯೆ ಇದೆ. 19 ವಾರ್ಡಲ್ಲಿ ನೀರು ಸಮಸ್ಯೆ ಇದೆ. ಅದರಲ್ಲಿ 10 ವಾರ್ಡ್ಗೆ ನಾಳೆಯಿಂದನೇ ಪೈಪ್ಲೈನ್ ಬಿಟ್ಟು ಎಕ್ಸ್ಟ್ರಾ ಪೈಪ್ಲೈನ್ ಬಿಟ್ಟು ನೀರು ತಗಲಿಕ್ಕೆ ಅದು ರಿಪೋರ್ಟ್ ಕೊಟ್ಟಿದ್ದಾರೆ. ನಾಳೆಯಿಂದನೇ ವ್ಯವಸ್ಥೆ ಮಾಡ್ತೀನಿ. ಇನ್ನು 9 ವಾರ್ಡಲ್ಲಿ ಬೋರ್ ನಿಂತೋಗಿದೆ. 9 ವಾರ್ಡಲ್ಲಿ ಕೂಡ ನೀರಿಲ್ಲ. ಈಗಾಗಲೇ ಇವತ್ತೇ 5 ಟ್ಯಾಂಕರ್ನ ಇವತ್ತು ನಾವು ಬಾಡಿಗೆ ತೊಗೊಳ್ಳೋಕ್ಕೆ ಹಾಗೂ ನಮ್ಮ ಹತ್ರ ಇರ್ತಕ್ಕಂಥ 3 ಟ್ಯಾಂಕರ್ 8 ಟ್ಯಾಂಕರಿಂದ ಎಲ್ಲ ವಾರ್ಡ್ಗೂ ನೀರು ಕೊಡೋ ಪ್ರಯತ್ನವನ್ನು ನಾಳೆಯಿಂದ ನಾನು ಮಾಡ್ತೀನಿ. ಇದಕ್ಕೆ ಕಾರಣ ಏನಂತ ತಮ್ಮ ಮುಂದೆ ಇಡಲೇಬೇಕಾಗುತ್ತೆ. ಇವತ್ತು ಏನು ದುರದೃಷ್ಟಕರ ಅಂತ ಹೇಳ್ಬೋದು, ಇವತ್ತು ನಮಗೆ ಮುಳಬಾಗಿಲು ತಾಲೂಕಲ್ಲಿ ಕೇವಲ 37% ಮಾತ್ರ ಮಳೆ ಆಗಿದೆ. ಇವತ್ತು 65-70% ಮಳೆ ಆಗೋದು, 37% ಮಾತ್ರ ಮಳೆ ಆಗಿದೆ. 63% ವಾಡಿಕೆ ಮಳೆ ಬಂದಿಲ್ಲ. ಬರಬೇಕಂತ ನಿರೀಕ್ಷೆಯಲ್ಲಿದ್ವಿ. ಯಾಕೋ ಮಳೆರಾಯ ಇವತ್ತು ಕೈ ಕೊಟ್ಟ ವಿಚಾರದಲ್ಲಿ ಎಲ್ಲ ಬೋರ್ಗಳು ಇವತ್ತು ಗ್ಯಾಪ್ ಬಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಈಗಾಗಲೇ ನಾನು ಮತ್ತು DC ಮತ್ತು ಅಧಿಕಾರಿಗಳು ನಾವು ನಿಮಗೆ ಮಾತು ಕೊಡ್ತಾ ಇದ್ದೀವಿ. ಕೇವಲ 8 ದಿವಸ ಒಳಗಡೆ ಇದನ್ನು ಸಂಪೂರ್ಣವಾಗಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಶತಪ್ರಯತ್ನವನ್ನು ಮಾಡ್ತೀವಿ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಸರ್ಕಾರ ಹೊಂದಿದೆ. ದಯವಿಟ್ಟು ಎಲ್ಲರೂ ಮನವಿ ಮಾಡ್ಕೊತೀನಿ. ನೀವು ಇದಕ್ಕೆಲ್ಲ ಮಾಜಿ ನಗರಸಭಾ ಸದಸ್ಯರು ತಾವು ಕೂಡ ಜನಪ್ರತಿನಿಧಿಗಳಾಗಿದ್ದವರು ತಾವು ದಯವಿಟ್ಟು ಆ ವಾರ್ಡಲ್ಲಿ ಇದ್ದು ಸ್ಪಂದಿಸಬೇಕಂತ ತಮ್ಮ ಮುಖಾಂತರ ಕೇಳ್ಕೊತೀನಿ. ಇದರಿಂದನೇ ಈಗ ನಾನು DC ಆಫೀಸ್ ಹತ್ರ ಹೊರಟು ಈ ರಿಪೋರ್ಟ್ನ ಸಬ್ಮಿಟ್ ಮಾಡಿ ನಾಳೆಯಿಂದನೇ ಟ್ಯಾಂಕರ್ ಮುಖಾಂತರ ಅವು 10 ವಾರ್ಡಲ್ಲಿ ಹೊಸ ಪೈಪ್ ಬಿಡಲಿಕ್ಕೆ ನಾನು ಇವಾಗ AWR ಕಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ವಾರ್ಡಲ್ಲಿ ಕೂಡ ಇದನ್ನು ನೀರಿನ ಸಮಸ್ಯೆ ನೆರವೇರಿಸಲಿಕ್ಕೆ ಅದನ್ನು ತೀರಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತ. ಯಾಕೆ ಸಾರ್ವಜನಿಕ ದೂರಗಳು ತುಂಬ ಬರ್ತಾ ಇದ್ದಾವೆ. ಈಗಾಗಲೇ ನನಗೆ 86ರಿಂದ 87 ದೂರಗಳು ನಮ್ಗೆ ಸಲ್ಲಿಕೆ ಆಗಿದೆ. DC ಆಫೀಸ್ಗೆ ಸಲ್ಲಿಕೆ ಆಗಿದೆ. ಈಗಾಗಲೇ ನನಗೆ ಸರ್ಕಾರ ಕೂಡ ಹೋಗಿದೆ, ನಾನೆಲ್ಲ ಕಳಿಸ್ಕೊಟ್ಟಿದ್ದೀನಿ. ನನ್ನ ದಿಢೀರ್ ಅಂತ ಮೊನ್ನೆ DCM ಅವರು ಬಂದು ಎನ್ಕ್ವೈರಿ ಮಾಡಿ ಅದು ನಿಜ ಅಂತ ಸಬ್ಮಿಟ್ ಮಾಡಿದ್ದಾರೆ. ಅದರಿಂದ ಎಲ್ಲ ಸಾರ್ವಜನಿಕ ನಿಮಗೂ ಗೊತ್ತು, ನಮ್ಮೆಲ್ಲೂ ನದಿ ಇರ್ತಕ್ಕಂಥ ಪ್ರದೇಶ ಅಲ್ಲ, ನೀರು ಇರ್ತಕ್ಕಂಥ ಪ್ರದೇಶ ಅಲ್ಲ, ಬೋರ್ವೆಲಿಂದ ಮಾತ್ರ ನಾವು ಸಾಧ್ಯ ಆಗ್ತದೆ. ದಯವಿಟ್ಟು ತಾವೆಲ್ಲ ಸಮಾಧಾನವಾಗಿ ನಮಗೆ ಸ್ಪಂದಿಸಬೇಕಂತ ತಮ್ಮಲ್ಲೇ ಕೇಳ್ತೀವಿ. ಕೇವಲ 8 ದಿವಸ ಒಳಗಡೆ ಎಲ್ಲ ಒಂದು 30 ವಾರ್ಡ್ ಕೂಡ ನೀರು ಕೊಡಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆನ ನಾನು ಕಾರ್ಯರೂಪಕ್ಕೆ ತರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.